ಭೂಲೋಕದ ಸಮಸ್ಯೆ ಕಂಡು ಸ್ವಯಂ ಯಮ ಮತ್ತು ಚಿತ್ರಗುಪ್ತ ಬಂದಿದ್ದಾರೆ. ಭೂಲೋಕಕ್ಕೆ ಬಂದಿಳಿದಂತಹ ಯಮರಾಜ ಹಾಗೂ ಚಿತ್ರಗುಪ್ತ ರಸ್ತೆ ಗುಂಡಿ ಸೊಸೈಟಿಯಲ್ಲಿ ಅಕ್ಕಿ ಪರೀಕ್ಷೆಗೆ ಬಂದಂತಹ ಯಮ ಮತ್ತು ಚಿತ್ರಗುಪ್ತ ನೋಡಿ, ಭೂಲೋಕಕ್ಕೆ ಯಮರಾಯ ಹಾಗೂ ಚಿತ್ರಗುಪ್ತ ಬಂದಿಳಿದಿದ್ದಾರೆ. ರಸ್ತೆ ಗುಂಡಿ ಸೊಸೈಟಿಯಲ್ಲಿ ಅಕ್ಕಿ ಪರೀಕ್ಷೆಗೆ ಯಮ ಮತ್ತು ಚಿತ್ರಗುಪ್ತ ಬಂದಿರುವಂತ ದೃಶ್ಯ ಗಮನಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನ ನಿಡುವಾಳೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಸಂದರ್ಭ. ರಸ್ತೆಯಲ್ಲಿ ಇರುವಂತಹ ಗುಂಡಿ ಬಗ್ಗೆ ಚಿತ್ರಗುಪ್ತನ ಬಳಿ ಪಾಪ ಪುಣ್ಯಗಳನ್ನ ಯಮರಾಯ ಬರೆಸಿದ್ದಾನೆ. ಪಾಪ ಪುಣ್ಯದ ಲೆಕ್ಕ ಬೇಡ. ಬನ್ನಿ ಒಂದು ಫೋಟೋ ತೆಗ್ಸೋಣ. ಬನ್ನಿ ಮೇಡಮ್. ಚಿತ್ರಗುಪ್ತರೆ ಇದನ್ನ ಅಡ್ಬಿಟ್ಟು ನನಗೆ ನಾನು ನೋಡ್ತಾನೆ ಇದ್ದೀನಿ. ನೀನು 2 ವಾರದಿಂದ ಹೆಲ್ಮೆಟ್ ಹಾಕ್ತಿಲ್ಲ, ಕದ್ದು ಹಂಗೆ ಹೋಗ್ತಿದ್ಯಾ. ಪೊಲೀಸನ್ನು ಕಣ್ ತಪ್ಪಿಸಬಹುದು, ಆದ್ರೆ ನಮ್ಮ ಯಮರಾಜರನ್ನು ಕಣ್ ತಪ್ಪಿಸಲು ಸಾಧ್ಯವೇ ಇಲ್ಲ. ನಿನ್ನ ತಲೆಯನ್ನು ಸೀಳು ಮಾಡೇನು, ಇಲ್ಲಾದ್ರೆ ಇದಕ್ಕೆ ಹಾಕಿ ಬರುವೆಯಾ ಚಿತ್ರಗುಪ್ತರೆ? ಒಂದ್ಸಲ ಅವ್ರಿಗೆ ಮಾಫ್ ಮಾಡಿ ಹೆಲ್ಮೆಟ್ ಹಾಕು. 2 ವಾರದಿಂದ ನೋಡ್ತಿದ್ದೀನಿ ನಾನು, ಹಾಕಿಲ್ಲ. ಸಂಘ ದುಡ್ಡು ಕಟ್ಟಿಲ್ಲ, 3 ವಾರ ಆಯ್ತು. ಹೆಲ್ಮೆಟ್ ಧರಿಸಿ. ಸೊಸೈಟಿಯಲ್ಲಿ ಸಂಘದಲ್ಲಿ ಪೂರ ಸಾಲ ಮಾಡಿರುವೆ. ಚಿತ್ರಗುಪ್ತರೆ ಇಲ್ಲಿ ಸಾಲ ಮಾಡಿ ಚಿತ್ರಗುಪ್ತರೆ ಅವನನ್ನು ನಿಲ್ಲಿಸಿ ಬಿಡಬೇಡಿ. ಇದು ಗುಂಡಿ ಎಷ್ಟು ಅಂತ ಗುಂಡಿ ಒಂದ್ ಸ್ವಲ್ಪ ಆಳ ಚೆಕ್ ಮಾಡ್ತೀನಿ. ಜಾಗ್ರತೆ ಜಾಗ್ರತೆ. ಚಿತ್ರಗುಪ್ತರೆ ಅವ್ರನ್ನ ಬಿಡಬೇಡಿ. ಚಿತ್ರಗುಪ್ತರೆ ಎಷ್ಟು ಗುಂಡಿ ಇರುವುದೇ? ಅದು 1.5 ಅಡಿ. 1.5 ಅಡಿ ಅಂತ ಇಲ್ಲಿ ಕಾಣಿಸ್ತಾ ಉಂಟು. ಇದಕ್ಕೇನು ನೀವು ಹೇಳಿದ್ರಿ? 1.5 ಅಡಿ ಗುಂಡಿ ಆಳ. ಅಂದ್ರೆ ರಸ್ತೆಗಳೆಲ್ಲ ತುಂಬಾ ಹದಗೆಟ್ಟಿದೆ. ಹಾಗೆ ನಮ್ಮ ಯುವಕರು ವಯಸ್ಕರು ಸೇರಿ ಬೈಕ್ನಲ್ಲಿ ಹೆಲ್ಮೆಟ್ಗಳನ್ನ ಹಾಕಿದ್ರೆ ಹಾಗೆ ಓಡಾಡ್ತಿರ್ತಾರೆ. ಮತ್ತು ಕೆಲವು ಇನ್ಸೂರೆನ್ಸ್ ಇರಲ್ಲ, ಕೆಲವು ಸೀಟ್ ಬೆಲ್ಟ್ ಹಾಕಿರಲ್ಲ. ಅವ್ರ ಬಗ್ಗೆ ನಾವು ಜನಜಾಗೃತಿ ಮಾಡ್ತೇವೆ. ಅಂದರೆ ಇಂಥ ವ್ಯವಸ್ಥೆಯಲ್ಲಿ ಇಂಥ ರಸ್ತೆ ರೋಡ್ಗಳಲ್ಲಿ ತಿರುವಾದ ಭಾಳ ಇಕ್ಕಟ್ಟು ರಸ್ತೆಗಳಲ್ಲಿ ಎಲ್ಲ ಜಾಗೃತಿಯಿಂದ ವಹಿಸಿ ಅಂತೇಳಿ ನಮ್ಮದೊಂದು ಸಣ್ಣ ಒಂದು ಕಾನ್ಸೆಪ್ಟು. ಯಾರನ್ನೂ ನಿಷ್ಠುರ ದೂರಬೇಕು ಅಂತ ಅಲ್ಲ. ನಮ್ಮ ರಸ್ತೆಗಳು ತುಂಬ, ನಮ್ಮ ಕ್ಷೇತ್ರದಲ್ಲಾಗಲಿ ಪಕ್ಕ ಕ್ಷೇತ್ರ ಎಲ್ಲ ತುಂಬ, ನಮ್ಮ ರಾಜ್ಯಾದ್ಯಂತ ರಸ್ತೆಗಳೆಲ್ಲ ತುಂಬ ಹದಗೆಟ್ಟೋಗಿದೆ. ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ತಾ ಆ ರಸ್ತೆಗಳನ್ನ ಅವರು ಸರಿಪಡಿಸಲಿ ಅಂತ ಈ ಮೂಲಕ ಮನವಿ ಮಾಡ್ತಾ, ಹಾಗೆ ನಮ್ಮ ಜನರಿಗೂ ಅಷ್ಟೇ ನಾವು ಅವರಿಗೆ ಏನಿಲ್ಲ, ಇದೊಂದು ಜನಜಾಗೃತಿ ಒಂದು ಅವರಿಗೆ ಒಂದು ಮನವರಿಕೆ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಈ ಕೆಲವು ಹೆಲ್ಮೆಟ್ ಹಾಕಲ್ಲ, ಮತ್ತು ಸೀಟ್ ಬೆಲ್ಟ್ ಹಾಕಲ್ಲ, ಮತ್ತು ಈ ಥರ ಗುಂಡಿಗಳಿಗೆ ಎಲ್ಲ ಬಿದ್ದರೆ ಫಸ್ಟು ಎಲ್ಲ ಜಾಸ್ತಿ ಜನ ಸಾಯ್ತಿದ್ದಾರೆ. ಅದರಲ್ಲಿ ಯುವಕರೇ ಜಾಸ್ತಿ ಜನ ಈಗ ಒಂದು ಲೆಕ್ಕಕ್ಕೆ ಸಿಗ್ತಿದ್ದಾರೆ. ಕೆಲವು ಅತ್ಯಂತ ವೇಗ ಓಡಿಸೋದು, ಮತ್ತು